ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಕೊಬ್ಬರಿ ಬೆಲ್ಲದ ಕಡುಬನ್ನು ಮಾಡುತ್ತಿದ್ದೇನೆ. ಅದಕ್ಕೆ ಏನು ಮಾಡಬೇಕಂತಂದರೆ, ಒಂದು ಲೋಟ 1 ಗ್ಲಾಸು ಬೆಲ್ಲ, ಕುಟ್ಟಿದ ಬೆಲ್ಲ, ಆಮೇಲೆ 1.5 ಕಪ್ ಹಸಿ ಕೊಬ್ಬರಿ. ಬೆಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಅದನ್ನೆರಡೂ ಕೂಡಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದರದ್ದು ಹೂರಣ ಟೈಪು ಮಾಡ್ಕೊಳ್ಳೋಣ. ಇದು ಬೈಂಡಿಂಗಿಗೆ ಏನಾದರೂ ಹಾಕ್ಕೊಂಡ್ರೆ ಬರ್ತದೆ, ಇಲ್ಲಾಂದ್ರೂ ನಡೀತದೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ಸ್ವೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಸಿ ಕೊಬ್ಬರಿಯಿಂದನೇ ಫ್ರೆಶ್ ಆಗಿ ಈಗನೇ ಒಡೆದಿದ್ದ ಕೊಬ್ಬರಿ ಇದೆ, ಅದರಿಂದ ಮಾಡ್ತಾಯಿದ್ದೀನಿ. ಪ್ಲೀಸ್ ಶೇರ್ ಮೈ ಚಾನಲ್, ಸಬ್ಸ್ಕ್ರೈಬ್ ಮೈ ಚಾನಲ್, ಕಮೆಂಟ್ ಮೈ ಚಾನಲ್. ಈ ರೀತಿ ಕೊಬ್ಬರಿ ಬೆಲ್ಲದ ಹೂರಣವನ್ನು ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್. ಒಂದು ಬದಿಗೆ ಮಾಡಿಟ್ಕೊಂಡು ಸ್ವಲ್ಪ ಆರಲು ಬಿಡೋಣ. ಅದು ತಣ್ಣಗಾದ ನಂತರ ನಾವು 1.5 ಲೋಟ ಗೋಧಿ ಹಿಟ್ಟನ್ನು ತಗೊಳ್ಳೋಣ. ಗೋಧಿ ಹಿಟ್ಟಿನಿಂದನೇ ಮಾಡೋದು, ಮೈದಾ ಅದು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್. ಆದ್ದರಿಂದ 1.5 ಲೋಟ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಜಿಗಿ ಬರೋದಿಲ್ಲ ಫ್ರೆಂಡ್ಸ್. ಆದ್ದರಿಂದ ಎಣ್ಣೆ ಹಾಕ್ಕೊಂಡು ಅದನ್ನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಹಿಂಗೆ ನಮ್ಮ ಉಂಡೆ ಥರ ಬರ್ತಾ ಇರ್ತದೆ. ಆಮೇಲೆ ಸ್ವಲ್ಪ ನೀರನ್ನು ಹಾಕುತ್ತಾ ಕಲಿಸುತ್ತಾ ಇರೋಣ. ಕಲಿಸ್ಕೊಂಡ್ಮೇಲೆ ಈ ರೀತಿ ಹಿಟ್ಟನ್ನು ಕಲಿಸಿ ಒಂದು ಬದಿಗೆ ಇಟ್ಟುಕೊಳ್ಳೋಣ. ಆಮೇಲೆ ಒಂದು ಬಾಣಲೆಯನ್ನು ಕಾಯಲಿಕ್ಕೆ ಇಡೋಣ ಫ್ರೆಂಡ್ಸ್. ಅದರಲ್ಲಿ ಎಣ್ಣೆಯನ್ನು ಕೂಡ ಹಾಕೋಣ. ಎಣ್ಣೆಯನ್ನು ಹಾಕ್ಕೊಂಡು ಇದರ ಗೋಧಿ ಹಿಟ್ಟು 10 ನಿಮಿಷ ನೆನೆಸಿಟ್ಟಿರೋಣ. ಅದನ್ನು ತಗೊಂಡು ಆ ಗೋಧಿ ಹಿಟ್ಟಿನಿಂದ ಸಣ್ಣಾಗಿ ಉಳ್ಳೆಗಳನ್ನು ಮಾಡಿಕೊಂಡು ಗುಂಡಾಗಿ ಉಳ್ಳೆಗಳನ್ನು ಮಾಡಿ ಪೂರಿ ಥರ ಲಟ್ಟಿಸ್ಕೊಂಡು ಅದಕ್ಕೆ ನಾವು ಆರಿದ ಈ ಕೊಬ್ಬರಿ ಬೆಲ್ಲದ ಮಿಶ್ರಣವನ್ನು ಹಾಕಿ ಕಡಬನ್ನು ತಯಾರಿಸಿಕೊಂಡು ಕೊಬ್ಬರಿ ಬೆಲ್ಲ ಹಾಕ್ಕೊಂಡು ಕಡಬನ್ನು ತಯಾರಿಸಿಕೊಂಡು ಅದನ್ನು ಎರಡೂ ಬದಿಗೆ ಒತ್ತಬೇಕು ಫ್ರೆಂಡ್ಸ್. ಈ ರೀತಿ ಎರಡೂ ಬದಿಗೆ ಒತ್ತಿ ಆ ಕಡುಬನ್ನು ಎಣ್ಣೆಯಲ್ಲಿ ಕರಿಯಲು ಬಿಡಬೇಕು. ಎಣ್ಣೆಯಲ್ಲಿ ಬಿಟ್ಟರೆ ಅಷ್ಟೊತ್ತಿಗೆ ಎಣ್ಣೆನೂ ಕಾಯ್ದಿರ್ತದೆ. ಅದನ್ನು ಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಕರಿಬೇಕು. ಭಾಳ ಕೆಂಪಗಲ್ಲ, ಭಾಳ ವೈಟನೂ ಅಲ್ಲ, ಮೀಡಿಯಮ್ ಆಗಿ ನಾವು ಕರ್ಕೋಬೇಕು. ಈ ರೀತಿ ಕರ್ಕೊಂಡು ಕಡುಬು ರೆಡಿ ಆಗ್ತಾವೆ ಫ್ರೆಂಡ್ಸ್. ರುಚಿಯಾದ ಕಡುಬು ಭಾಳ ಈಸಿ ಅದ, ಮಾಡ್ಕೋಬೋದು ನೀವು ಮನೆಯಲ್ಲಿ. ಆಮೇಲೆ ಯಾವಾಗ ಬೇಕಾದರೂ ಮಾಡಿಕೊಂಡು ತಿನ್ಬೋದು. ಹಾಗೆ ನಾವು ಭಾಳ ಗರಿನೂ ಆಗಿ ಬರೋದಿಲ್ಲ, ಕುರುಕುರು ಕಡುಬು ಊಟಕ್ಕೆ ಸರಿಯಾಗಿರ್ತದೆ. ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಕಡುಬನ್ನು ಮಾಡಿಕೊಂಡು ಇವತ್ತು ಮಹಾಲಕ್ಷ್ಮಿಗೆ ನಾವು ನೈವೇದ್ಯ ಮಾಡಲಿಕ್ಕೆ ಫ್ರೆಂಡ್ಸ್. ಮನೆಯಲ್ಲಿ 2ನೇ ವಾರ ವರಮಹಾಲಕ್ಷ್ಮಿ ಇದೆ. ಕೊಬ್ಬರಿ ಬೆಲ್ಲದ ಕಡುಬು ಎಲ್ಲರಿಗೂ ಸೇರ್ತಾವೆ. ಎಲ್ಲರಿಗೂ ಕೊಬ್ಬರಿ ಬೆಲ್ಲದ ಕಡುಬು ಅಂದರೆ ತುಂಬ ಇಷ್ಟ ಆಗ್ತದೆ ಫ್ರೆಂಡ್ಸ್. ನೀವು ಈ ರೀತಿಯಾಗಿ ಮನೆಯಲ್ಲಿ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್. ನಾನು ಇವತ್ತು ಸ್ಪೆಷಲ್ಲಾಗಿ ಹಬ್ಬದ ಶ್ರಾವಣ ಮಾಸದಲ್ಲಿ ಡೈಲಿ ಏನಾದರೂ ಒಂದು ಇದ್ದೇ ಇರುತ್ತದೆ ಹಬ್ಬ, ಅದರಿಂದ ಅದನ್ನು ಮಾಡ್ತಾಯಿದ್ದೀನಿ. ತಾವು ಮನೆಯಲ್ಲಿ ಮಾಡ್ಕೊಂಡು ನೋಡಿರಿ. ಭಾಳ ಈಸಿ ರೆಸಿಪಿ ಇದೆ. ಮತ್ತು ಗೋಧಿ ಹಿಟ್ಟಿನಿಂದ ಮೈದಾನೂ ಯೂಸ್ ಮಾಡಿಲ್ಲ ನಾವು. ಅದರಿಂದ ತಾವು ಈ ರೀತಿ ಮಾಡಿಕೊಂಡು ವರಮಹಾಲಕ್ಷ್ಮಿಗೆ ನೈವೇದ್ಯ ತೋರಿಸಿ ಮನೆ ಮಂದಿಗೆಲ್ಲ ಊಟಕ್ಕೆ ಕೊಡ್ಬೋದು ಫ್ರೆಂಡ್ಸ್. ಈ ರೀತಿ ಕಡುಬುಗಳನ್ನು ಮಾಡಿಕೊಂಡು ಮಾಡಿ ಊಟಕ್ಕೆ ಸರ್ವ್ ಮಾಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.